ಜವಾಬ್ದಾರಿಯ ಪ್ರಶ್ನೆ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಮಾಸ್ತಿಗುಡಿ ದುರಂತದ ಕುರಿತಂತೆ ಈಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಎದ್ದಿರ್ತಕ್ಕಂಥದ್ದು. ಈ ತರದ ದೃಶ್ಯಗಳು ಅಥವಾ ದುರಂತಗಳು ನಡೆದಾಗ ಜವಾಬ್ದಾರಿಯನ್ನ ಯಾರು ವಹಿಸ್ಕೋಬೇಕು ಅನ್ನೋದು. ಉದಯ ಪ್ರಕಾಶ್, ಈಗ ಸಾರಾ ಗೋವಿಂದ್ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಅವರು ಹೇಳಿದ್ರು ಕೂಡ ಸದ್ಯಕ್ಕೆ ದುನಿಯಾ ವಿಜಯ್ ಮತ್ತು ರವಿ ವರ್ಮಾ, ನಾಗಶೇಖರ್ ಇವರು 3 ಜನ ಒಂದು ತೀರ್ಮಾನ ಬರೋವರೆಗೂ ಕೂಡ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗುವ ಹಾಗಿಲ್ಲ. ಅದು ನಿರ್ಬಂಧ ಅಲ್ಲ ಅಥವಾ ಅವ್ರ ನಿಷೇಧನೂ ಅಲ್ಲ, ಭಾಗಿಯಾಗುವ ಹಾಗಿಲ್ಲ. ಆಮೇಲೆ ಬೇರೆ ಬೇರೆ ಫಿಲ್ಮ್ಗಳಲ್ಲೂ ಅಂದ್ರೆ ಭಾಷೆಯ ಚಿತ್ರಗಳಲ್ಲೂ ಕೂಡ ನಟಿಸೋ ಹಾಗಿಲ್ಲ ಅಥವಾ ಅವ್ರದ್ದು ಕೆಲಸ ಮಾಡೋ ಹಾಗಿಲ್ಲ ಅನ್ನೋಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಸರ್, ಇದಕ್ಕೆ ಒಂದು ನಮ್ಮ ರವಿಚಂದ್ರನ್ ಸರ್ ಒಂದು ಸಲಹೆ ಕೊಟ್ರು. ಅಂದ್ರೆ ಅದು ಆಫ್ ಸ್ಕ್ರೀನ್ ನಡೆದಿರುವಂತ ವಿಷಯ. ಬಟ್ ಅವ್ರಿಗೆ ಹೇಳ್ತೀನಿ ನೋಡಿ, ಅವ್ರನ್ನ ಬ್ಯಾನ್ ಮಾಡೋದು, ಅವ್ರಿಗೆ ನಿರ್ಬಂಧ ಹಾಕೋದು, ಇದೆಲ್ಲ ಬುದ್ಧಿ ಇಲ್ದವ್ರು ಮಾಡೋ ಕೆಲಸ. ಈಗ ಈ ವಿಷಯ ಆಗೋಗ್ಬಿಟ್ಟಿದೆ, ತಪ್ಪು ಸರಿ ಯಾರ್ದು ಆಗೋಗ್ಬಿಟ್ಟಿದೆ. ಲೆಟಸ್ ಅವ್ರನ್ನ ಫ್ರೀಯಾಗಿ ಕೆಲಸ ಮಾಡಕ್ ಬಿಡಿ. ಫ್ರೀಯಾಗಿ ಕೆಲಸ ಮಾಡಕ್ ಬಿಟ್ಮೇಲೆ ಅವ್ರು ಏನ್ ಅರ್ನ್ ಮಾಡ್ತಾರೋ ಅದರಲ್ಲಿ 50% ದುಡ್ಡಿಂದ ಅಪ್ ಟು 10 years ವರ್ಗುನು, ಯಾರೋ ರವಿ ವರ್ಮ ಅವರಾಗಿರ್ಬೋದು, ನಾಗಶೇಖರ್ ಅವರಾಗಿರ್ಬೋದು, ವಿಜಯ್ ಅವರಾಗಿರೋದು, ಇವರೆಲ್ಲರೂ ಏನ್ ಅರ್ನ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ, ಅದರಲ್ಲಿ 50% ದುಡ್ಡನ್ನ ಆ 2 ಫ್ಯಾಮಿಲಿಗಳಿಗೆ 25% ತರ ಹಂಚಿ ಅವ್ರಿಗೆ ಕೆಲಸ ಮಾಡಕ್ ಬಿಡಿ. ಸುಮ್ನೆ ನಿರ್ಬಂಧ ಹಾಕೋದು ಮಾಡಿದ್ರೆ ನಾಳೆ ಸರ್ ಇವತ್ತೆಲ್ಲ ನೀವು ಸರ್ ಟಿವಿ ಇನ್ಕ್ಲೂಡಿಂಗ್ ಟಿವಿ ಅವರು ಸೇರಿಸಿ ನಾನು ಹೇಳ್ತೀನಿ, ಇವತ್ತು ನಿಮಗೆ ಒಂದು ಟಾಪಿಕ್ ಬೇಕು, ಒಂದು ವಿಷಯ ಬೇಕು, ಹಾಟ್ ವಿಷಯ ಬೇಕು, ಮಾತಾಡ್ತಾ ಇದೀವಿ. ನಾಳೆ ಇದಕ್ಕಿಂತ ಇನ್ನೊಂದೊಂದು ಒಳ್ಳೆ ವಿಷಯ ಬರುತ್ತೆ, ಆಟೋಮೆಟಿಕ್ಲಿ ದಿಸ್ ವಿಷಯ ಸೈಡ್ ಲೈನ್ ಆಗುತ್ತೆ. ನ್ಯಾಚುರಲಿ ನಿಯತ್ತು. ಬಟ್ ಅವತ್ತಿನ ದಿನ ಈ ಅನಿಲ್ ಉದಯ್ ಫ್ಯಾಮಿಲಿ ಯಾರು ಬರ್ತಾರೆ? ಯಾರು ಬರಲ್ಲ, ಇನ್ಕ್ಲೂಡಿಂಗ್ ಸಿನಿಮಾದಾನೆ ನಾನು ಬರಲ್ಲ. ಬಿಕಾಸ್ ನನಗೆ ನನ್ನ ಹೆಂಡತಿ ಮಕ್ಕಳು ಸಾಕೋದೇ ಮುಖ್ಯ ಆಗುತ್ತೆ. ಅದಕ್ಕೆ ರವಿ ಸರ್ ಕೊಟ್ಟಿರೋ ಐಡಿಯಾ ಏನು, ಅವ್ರಿಗೆ ನಿರ್ಬಂಧ ಹಾಕ್ಬಿಟ್ಟು ಅವ್ರ ಜೀವನ ಹಾಳು ಮಾಡೋ ಜೊತೆ ಅವ್ರ ಜೀವನ ಹಾಳು ಮಾಡ್ತಾ ಇದ್ದೀರಾ. ಅದು ಮಾನಿಟರ್ ಮಾಡೋದು ಯಾರು ಮಾನಿಟರ್ ಮಾಡ್ತಾರೆ? ಯಾರು ಮಾನಿಟರ್ ಮಾಡಲ್ಲ. ಇವತ್ತು ಯಾರಿಗೂ ಬೇಕಾಗಿಲ್ಲ ಸರ್, ಇರ್ಬೇಕಲ್ಲ ದುಡ್ಡು. ಹೌದು, ಅದಕ್ಕೆ ನಿರ್ಬಂಧ ಹಾಕೋದು ಬೇಡ. ಏನ್ ಬರುತ್ತೆ ಅಂದ್ರೆ ನೋಡಿ, ಯಾಕೆ ಅಂದ್ರೆ ಅದು ಸ್ಟ್ಯಾಚ್ಯುಟರಿ ಬಾಡಿ, ಅವ್ರ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋದು, ಅವ್ರು ಅಷ್ಟೇ ಮಾಡಕ್ಕಾಗೋದು. ಇವಾಗ ನ್ಯಾಯಾಂಗ ಏನಿದೆಯೋ, ಲಾ ಏನ್ ಹೇಳತ್ತೋ ಅದ್ರ ಪ್ರಕಾರನೇ ನಡೆಯೋದು. ಶಿಕ್ಷೆ ಆಗ್ಬೇಕು ಅವ್ರಿಗೆ. ಶಿಕ್ಷೆ ಆಗೋದು ಏನಾದ್ರೂ ಪ್ರೂವ್ ಆದ್ರೆ ಕೋರ್ಟಲ್ಲಿ 100% ಶಿಕ್ಷೆ ಆಗುತ್ತೆ. ಯಾಕಂದ್ರೆ ಎಲ್ಲಾ ಮೆಟೀರಿಯಲ್ ಚಾನೆಲ್ಗಳಲ್ಲಿದೆ. ಅದು ಇಟ್ ಕೆನಾಟ್ ಬಿ ಬೋಗಸ್, ಇಟ್ ಈಸ್ ಆನ್ ರೆಕಾರ್ಡೆಡ್. ದೋಸ್ ಥಿಂಗ್ಸ್ ವಿಲ್ ಗೋ ಟು ದ ಕೋರ್ಟ್. ಕೋರ್ಟ್ ಪ್ರೊಸೀಡಿಂಗ್ಸ್ ಹೇಳೋದಾದ್ರೆ, ಈಗ ಕೇಸ್ ಹೋಗಿದೆ, ಅವರಿಗೆ ಬೇಲ್ ಆಗುತ್ತೆ ಜೆಸಿ ಆದ್ಮೇಲೆ. ವಿಜುವಲ್ ಡಾಕ್ಯುಮೆಂಟ್ ಅಂತ ನಮ್ಗೆ ಏನಿದೆ, ವಿಜುವಲ್ ವಿಟ್ನೆಸ್ ಅಂತ ಏನಿದೆ, ಅದನ್ನ ಕೋರ್ಟ್ ಅಲ್ಲಿ 35% ಮಾತ್ರ ಕನ್ಸಿಡರ್ ಮಾಡ್ತಾರೆ, 100% ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಏನಿದೆ ಅಂತಂದ್ರೆ, ವಿಟ್ನೆಸ್ ಆಗ್ಬೇಕಾಗಿದ್ದರು BNWC ಆಫೀಸರ್ಸು, ಯಾರೋ ರಾಮಚಂದ್ರಗೌಡ ಇಂಜಿನಿಯರ್, ಅನುಸೂಯ ಯಾರು ಇದಾರಲ್ಲ, ಅವರೆಲ್ಲರೂ ಅಷ್ಟೇ ಆಗ್ತಾರೆ. ಯಾಕೆ ಅಂತಂದ್ರೆ ಅವರೆಲ್ಲ ಪಾರ್ಟಿಗಳು. ಪರ್ಮಿಷನ್ ಇಂದಲೇ ಶೂಟಿಂಗ್ ಮಾಡಕ್ ಕೊಟ್ರೆ ಫಸ್ಟ್ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಆಯ್ತು, ಓಕೆ, ಅದು ಕಾನೂನು. ನನಗೆ ಇಲ್ಲಿ ಬನ್ನಿ, ಚಿತ್ರೀಕರಣಕ್ಕೆ ಸಂಬಂಧಪಟ್ಟಾಗ ಬನ್ನಿ, ನಿರ್ಮಾಪಕರ ನಿರ್ದೇಶಕರ ಸಂಘ ಮತ್ತು ಚೇಂಬರ್ಗೆ ಸಂಬಂಧಪಟ್ಟ ಸರ್, ನಿರ್ದೇಶಕರ ಮಾತು ತಾವು ಹೇಳಿದ್ರಿ. ನನ್ನ ಒಂದು ಪ್ರಶ್ನೆ ಏನ್ ಗೊತ್ತಾ, ಚೇಂಬರ್ ಒಂದು ಕೆಲಸ ಮಾಡ್ಬೋದು ಸರ್. ನನಗೆ ಅನ್ಸಿದ್ದು, ನಾನು ಚಿಕ್ಕವನಾಗಿ ನಾನು ಸಲಹೆ ಕೊಡೋದು ದೊಡ್ಡವನಲ್ಲ, ಆದ್ರೆ ಏನ್ ಹೇಳ್ತಿರೋದು ಅಂದ್ರೆ, ಒಂದು ಶಿಕ್ಷೆ ಯಾವತ್ತು ಆರ್ಥಿಕ ರೂಪದಲ್ಲಿದ್ದಾಗ ಮಾತ್ರ ಅದು ಎಫೆಕ್ಟಿವ್ ಬರುತ್ತೆ. ಇದು ಮೊದಲಿಂದನು ನೀವು ಇವ್ರಿಗೆ ಕೆಲಸ ಮಾಡಬೇಡಿ, ಇನ್ನೊಂದು ಮಾಡಬೇಡಿ ಅಂತ ಹೇಳೋದು, ಮತ್ತೆ ರವಿಚಂದ್ರನ್ ಅವರು ಹೇಳಿದಾಗೆ ತಿಂಗಳ ದುಡ್ಡು ಕೊಡೋದು, ಇದು ಎರಡೂ ಕೂಡ ಚಾನಲೈಸ್ ಆಗದಂತ ಒಂದು ಕೆಲಸ. ಇದರಿಂದ ಏನು ಪ್ರಯೋಜನ ಇದು ಆಗೋಲ್ಲ. ಪ್ರಾಕ್ಟಿಕಲಿ ಇದು ಆಗಿದ್ದು ಇತಿಹಾಸ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರವರ ಮನಸ್ಥಿತಿಗಳ ಮೇಲೆ ಬದಲಾಗ್ತಾ ಇರುತ್ತೆ, ಇಶ್ಯೂಗಳು ಇದಾಗ್ತಾ ಇರುತ್ತೆ. ಆದ್ರೆ ಇಂಥದೊಂದು ತಪ್ಪು ಮಾಡಿದ್ದಕ್ಕೆ ಇಷ್ಟು ಸಾರ್ವಜನಿಕರ ಎದುರುಗಡೆ, ಇಡೀ ಕರ್ನಾಟಕ, ಇಡೀ ದೇಶದ ಚಿತ್ರರಂಗದ ಎದುರುಗಡೆ ನೀನು ಇಂಥ ಪನಿಷ್ಮೆಂಟ್ ಅನ್ನ ಇಷ್ಟು ಆರ್ಥಿಕ ರೂಪದಲ್ಲಿ ಅವ್ರ ಫ್ಯಾಮಿಲಿ ಕೊಡಬೇಕು ಮತ್ತು ಇಷ್ಟು ವರ್ಷ ನೀನು ಇದಕ್ಕೆ ದಂಡ ತೆರಬೇಕು ಅಂತ ಲೀಗಲಿ ಮಾಡದೆ ಹೋದ್ರು ಕೂಡ ಚೇಂಬರ್ನವರು 2 ಸ್ವರೂಪದಲ್ಲಿ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದೆ ಬೇರೆ ತರದ ಬೆಳವಣಿಗೆಗಳಿಗೆ ಮತ್ತು ಶಿಸ್ತುಬದ್ಧ ಸಿನಿಮಾ ಶೂಟಿಂಗ್ ಗಳಿಗೆ ಅವಕಾಶ ಆಗುತ್ತೆ. ಇದೇ ತರ ಬೇಕಾಗಿಲ್ಲ, ಬೇರೆ ಭಾಷೆಗೆ ಹೋಗ್ತೀನಿ ಅನ್ನೋರು ಇದ್ದಾರೆ. ಚಾನ್ಸಸ್ ಇಲ್ಲ. ಮದರ್ ಬೋರ್ಡ್ ಮಾಡಬಹುದು, ಏನು ದೊಡ್ಡ ವಿಷಯ ಅಲ್ಲ. ಒಂದು ಪ್ರಶ್ನೆ, ಟೆಕ್ನಿಕಲಿ ಪ್ರಶ್ನೆ. ಈಗ ನಿರ್ದೇಶಕರಿಗೆ ತಾವು ತಪ್ಪು, ಈ ಇನ್ಸಿಡೆಂಟ್ ಅಲ್ಲಿ ತಪ್ಪು ಅಂತ ಹೇಳ್ತೀರಾ. ನಿರ್ದೇಶಕರು 2 ಸೀನ್ಗಳಲ್ಲಿ ಅವರ ಅಧಿಕಾರ ಮತ್ತು ಅವರ ಆರ್ಡರ್ಸ್ ಏನು ನಡೆಯೋದಿಲ್ಲ. 2 ಪರ್ಟಿಕ್ಯುಲರ್ಗಳಲ್ಲಿ, ಒಂದು ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಸ್ಟಂಟ್ ಡೈರೆಕ್ಟರ್ ಇರ್ತಾರೆ, ಅವರು ಶೂಟ್ ಮಾಡ್ಕೊಳ್ತಾರೆ, ಅವ್ರೇನು ಮುಗಿಸ್ಕೊಡ್ತಾರೆ, ಬಿಡಪ್ಪ ನಾನು ಸುಮ್ಮನೆ ಕೂತ್ಕೊಳ್ತೀನಿ. ಇನ್ನೊಂದು ಡ್ಯಾನ್ಸ್ ಅಂದ್ರೆ ಸಾಂಗ್ ಶೂಟಿಂಗ್ ಅಲ್ಲಿ ಕೊರಿಯೋಗ್ರಾಫರ್ ಇರ್ತಾರೆ, ಡ್ಯಾನ್ಸ್ ಮಾಸ್ಟರ್ ಇರ್ತಾರೆ, ಅವ್ರು ಮಾಡ್ಕೊಡ್ತಾರೆ ಸಾಂಗು ಅನ್ನುವಂಥದ್ದು. ಈ ಹಂತದಲ್ಲಿ ಅದಕ್ಕೆ ಸಮನಾದ ನಿರ್ದೇಶಕನಿಗೆ ಸಮನಾದ ಜವಾಬ್ದಾರಿ, ಅದು ಒಳ್ಳೆದಾಗಿ ಕೆಟ್ಟದಾಗಿ ಇವರಿಬ್ಬರ ಮೇಲೆ ಬರುತ್ತಲ್ವಾ. ಡೈರೆಕ್ಟ್ ನಿರ್ದೇಶಕ ಯಾಕೆ, ಈ ಇನ್ಸಿಡೆಂಟ್ ಅಲ್ಲಿ ನಿರ್ದೇಶಕರಿಂದ ಎಷ್ಟು ಪಾಲಿದೆಯೋ ಈ ಒಂದು ಸಾಹಸ ನಿರ್ದೇಶಕಂದು ಅಷ್ಟೇ ಪಾಲಿದೆ. ಸೇಫ್ಟಿ ಮೆಷರ್ಸ್ ಅವ್ರು ತೆಗಿಬೇಕಾದ್ರೆ, ಇವರು ತೆಗಿಯೋಣ ಸೀನ್ ಅಂದ್ರು, ಇಂಟರ್ವ್ಯೂ ಕೊಟ್ಟರು, ಎಲ್ಲ ಆಯ್ತು. ಆ ತೆಗಿಬೇಕಾದ್ರೆ ಅವ್ರು ಇವಾಗ ನೋಡಿ ಸರ್, ಅವರು ವಿಜಯ್ ಅವ್ರಿಗೆ ಲೈಫ್ ಜಾಕೆಟ್ ಹಾಕಿದಾರೆ ಮೇಲೆ.
ಇವಾಗ ಲೆಗ್ಗಿನ್ಸ್ ಬರುತ್ತೆ, ಲೆಗ್ಗಿನ್ ಜಾಕೆಟ್ಸ್ ಅಂತ ಬರುತ್ತೆ, ಎಲ್ಲಾ ಕಡೆ ಇದೆ. ಅಲ್ಲಿ ಹಾಕಿದ್ರು ಇವ್ರಿಗೆ ಹಾಕ್ಬಾರ್ದು, ಇವ್ರು ದಪ್ಪ ಪ್ಯಾಂಟ್ ಹಾಕಿ, ಜೀನ್ಸ್ ಪ್ಯಾಂಟ್ ಹಾಕಿ ಜಂಪ್ ಮಾಡ್ಬಾರ್ದು. ಬ್ಲಾಕ್ ಕಲರ್ ಪ್ಯಾಂಟ್, ಬ್ಲಾಕ್ ಕಲರ್. ರಮೇಶ್ ಅವರು ಅವತ್ತಿಂದ ಹೇಳ್ತಾ ಇದ್ರು, ಟ್ಯೂಬ್ ಹಾಕೊಂಡು ನೀವು ಹಾರಿಸಿದ್ರು ಕೂಡ ಅದನ್ನ ರಿಮೂವ್ ಮಾಡಬಹುದಾಯಿತು ಎಡಿಟಿಂಗ್ ಅಲ್ಲಿ. ಸರ್ ಹೊರಗಡೆ ಹಾಕೋದು ನ್ಯಾಚುರಾಲಿಟಿ ಬಂತಲ್ಲ ಸರ್, ಇದ್ರಲ್ಲಿ ಇವ್ರು ಅಷ್ಟೇ ಮಿಸ್ಟೇಕ್ ಇದೆ. ಯಾರ್ದು ಡೈರೆಕ್ಟರ್ಗೆ ಎಷ್ಟು ಮಿಸ್ಟೇಕ್ ಇದೆಯಾ, ಸಾಹಸ ನಿರ್ದೇಶಕನ ಅಷ್ಟೇ ಮಿಸ್ಟೇಕ್ ಇದೆ. ಇವ್ರು ಈಕ್ವಲಿ, ಇವರಿಬ್ರು ಈಕ್ವಲಿ ಒಳಗಡೆ ತರಕ್ಕಾಗಲ್ಲ ಸರ್. ಇದು ಎಕ್ಸ್ಟ್ರೀಮ್ ಸರ್, ಇದು ಎಕ್ಸ್ಟ್ರೀಮ್ ಲೆವೆಲ್. ಇದು ಸಿಂಪಲ್ ಬೇಸಿಕ್ ಸೇಫ್ಟಿ ಮೆಷರ್ಸ್ ಕೂಡ ಹಾಕಿಲ್ಲ. ದೀಸ್ ಆರ್ ಆಲ್ ಸ್ಮಾಲ್ ಸೇಫ್ಟಿ ಮೆಷರ್ಸ್. 1000 rupees, 500. ಇದು ಬಿಕಾಸ್ ದ ಟಿವಿ ಚಾನೆಲ್ಸ್ ವರ್ ದೇರ್, ಅವ್ರ ಮುಂದೆ ನಾವು ಗ್ರೇಟ್, ಅದು ಬರಬೇಕಾಗಿತ್ತು. ಅದರ ಜೊತೆಗೆ ಹಾಳಾಗಿರೋದು ಒಂದು ಮಿಷನ್ ಬೋಟ್. ನಿರ್ದೇಶಕನನ್ನೇ ಪರಿಪೂರ್ಣ ಹೊಣೆ ಮಾಡೋದಾದ್ರೆ ನಿರ್ದೇಶಕನ ಪಾಲನ್ನ ಭಾಗ ಮಾಡ್ಕೊಳ್ಳುವಂತ ಸ್ಟಂಟ್ ಡೈರೆಕ್ಟರ್ ಮತ್ತು ಡ್ಯಾನ್ಸ್ ಡೈರೆಕ್ಟರ್ ಅವ್ರ ಮೇಲೂ ಕೂಡ ಅದನ್ನ ಹಾಕ್ಬೇಕಲ್ವಾ? ಕೇವಲ ಸೀನ್ಗಳಿಗೆ ಇನ್ನು ಮುಂದೆ ಈ ಸೀನ್ ಅಲ್ಲ ಸರ್. ಯಾವತ್ತ ಸಾಂಗ್ ಶೂಟಿಂಗ್ ಮಾಡುವಾಗ ಯಾವ ಆರ್ಟಿಸ್ಟ್ ಬಿಟ್ಟು ಸತ್ತೋಗ್ತಾರೆ, ನೀವು ಡೈರೆಕ್ಟರ್ ಹೊಣೆ ಅಂದ್ರೆ ಹೆಂಗೆ? ಯಾವ ಸಂಬಂಧ ಇರುತ್ತೆ? ಈ ವಿಷಯ ಅಲ್ಲ, ಪ್ರೊಡ್ಯೂಸರ್ ಆಗಿ ಈ ವಿಷಯ ನಾನು ಹೇಳ್ತೀನಿ ಕೇಳಿ ಸರ್. ಇದ್ರಲ್ಲಿ ಇಬ್ರು ಈಕ್ವಲ್ ಆಗ್ತಾರೆ, ಈಕ್ವಲ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಟೈಟಾನಿಕ್ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾ ನೋಡಿರ್ತೀವಿ. ಸೀನ್ ಆ ಕ್ಯಾಪ್ಟನ್ ಆಫ್ ದಿ ಶಿಪ್ ಒಬ್ಬ ಇರ್ತಾನೆ, ಅವನು ತಗೊಂಡೋಗ್ತಾನೆ, ಓನರ್ ಒಬ್ಬ ಶಿಪ್ಗೆ. ಸಿನಿಮಾಲಿರೋ ಇನ್ಸಿಡೆಂಟ್ ನಾನು ಹೇಳ್ತಾ ಇರೋದು. ಹೋಗುತ್ತೆ, ಅವ್ನು ಕ್ಯಾಪ್ಟನ್ ಜವಾಬ್ದಾರಿ ತಗೊಂತಾನೆ ಎಲ್ಲ ಹತ್ಕೊಂಡು. ಯಾರೋ ಮುಳುಗುತ್ತಲ್ಲ ಶಿಪ್ಪು, ಅದು ಯಾರೋ ಯಾರೋ ಓಡಿಸೋನು ತಗೊಂಡು ಹೊಡೆದ್ಬಿಡ್ತಾನೆ. ಇದಕ್ಕೆ ಯಾರೋ ಡ್ರೈವ್ ಮಾಡ್ತಾರೆ ಬೋಟ್ನ, ಅವ್ರ ಕೇರ್ಲೆಸ್ಸಲ್ಲಿ. ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ ಅಂತ ಸಿನಿಮಾದಲ್ಲಿ ಒಂದು ಸೀನ್ ಹೇಳ್ತಾರೆ ನಾನು ಜನರಲ್ ಆಗಿ. ಕ್ಯಾಪ್ಟನ್ ಇಸ್ ದಿ ಮೇನ್ ರೆಸ್ಪಾನ್ಸಿಬಿಲಿಟಿ. ಯಾರು ಡೈರೆಕ್ಟರ್ ರೆಸ್ಪಾನ್ಸಿಬಲ್ ಆಗ್ತಾನೆ ಇದಕ್ಕೆ. ಬಿಟ್ಟಾಗಿ ಸರ್ ಉದಯ್ ಅವರು ಈಗ ಯಾವುದೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ತಿದ್ದಾರೆ, ಸ್ಟಂಟ್ ಡೈರೆಕ್ಟರ್ ತಪ್ಪಿಂದ ತಪ್ಪಾಗುತ್ತೆ, ಏನೋ ಅನಾಹುತ ನಡೆಯುತ್ತೆ, ಡೈರೆಕ್ಟರ್ ಹೊಣೆಗಾರ. ಒಂದು ಡ್ಯಾನ್ಸ್ ತೆಗಿತಿರ್ತೀರಾ, ಒಂದು ಯಾವ್ದೋ ಸಾಂಗ್ ಸೀಕ್ವೆನ್ಸ್ ತೆಗಿತಿರ್ತೀರಾ, ಯಾವ್ದು ಮೇಲೆ ಡ್ಯಾನ್ಸ್ ಆಡ್ತಿರ್ತಾರೆ, ಮೇಲಿಂದ ಒಂದು ಆರ್ಟಿಸ್ಟ್ ಸತ್ತೋಗ್ಬಿಡ್ತಾರೆ, ಇದು ಡ್ಯಾನ್ಸ್ ಡೈರೆಕ್ಟರ್ ಕೊರಿಯೋಗ್ರಾಫರ್ ಅದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಇಲ್ಲ ಇದಕ್ಕೆ ಡೈರೆಕ್ಟರ್ ಹೊಣೆ ಹೊರಬೇಕು. ಎಲ್ಲವೂ ಹಿಂಗೆ ಬಂದ್ಬಿಟ್ರೆ ಡೈರೆಕ್ಟರ್ ಕಥೆ ಏನು, ನಾಳೆ ಪಿಕ್ಚರ್ ಮಾಡ್ತಾರ, ಕ್ರಿಯೇಟಿವ್ ಮೈಂಡ್ ಅದು ಇರುತ್ತಾ ಅಂತ ಎಲ್ಲ ಹೆದರ್ಕೊಂಡು ಯಾವ್ದು ಬೇಡ, ನನ್ನ ಫಿಲ್ಮ್ ಅಲ್ಲಿ ಆಕ್ಷನ್ ಬೇಡ, ಸಾಂಗು ಬೇಡ, ಸಾಂಗ್ಸ್ ಗೆ ಸಿಚುವೇಶನ್ ಕ್ರಿಯೇಟ್ ಮಾಡೋದೇ ಡೈರೆಕ್ಟರ್, ಫೈಟ್ ಗೆ ಸಿಚುವೇಶನ್ ಅದನ್ನೇ ಹೇಳ್ತಾ ಇರೋದು. ಥಿಯರಿಟಿಕಲಿ ನಾವು 1000 ಬರೆದ್ರು ಪ್ರಾಕ್ಟಿಕಲಿ ವಾಟ್ ಇಸ್ ದ ಪಾಸಿಬಿಲಿಟೀಸ್. ಇವಾಗ ಕತೆ ಮಾಡ್ಬೇಕಾದ್ರೆ ಇವಾಗ ರಾತ್ರಿ ಒಬ್ಬ ಹೀರೋ ಡೇಟ್ ಕೊಡ್ಕೊಂಡು ಶೂಟಿಂಗ್ ಮಾಡಲ್ಲ, 6 ತಿಂಗಳ ಮುಂಚೆ ಕೂತ್ಕೊಂಡು ಕತೆ ಮಾಡ್ತೀವಿ, ಫೈಟ್ ನ ಸಾಂಗ್ಸ್ ನ ಸಪರೇಟ್ ಶೆಡ್ಯೂಲ್ ಹಾಕೋತೀವಿ. ನನ್ನ ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ಇಷ್ಟೇ. ಈಗ ನನ್ನ ಪ್ರಶ್ನೆ ಸರಳವಾಗಿದೆ ಸರ್ ತಮ್ಮಿಬ್ರಿಗೂ. ಈಗ ಈ ಸಿಚುವೇಶನ್ ಬಿಟ್ಟಾಕ್ಬಿಡಿ, ಯಾರಿದ್ದಾರೆ, ಕಾನೂನು ಕ್ರಮ ನಡೀತಾ ಇದೆ, ಕೋರ್ಟಲ್ ಕೇಸ್ ನಡೀತಾ ಇದೆ. ಇನ್ಮೇಲೆ ಈ ನಿರ್ಮಾಪಕ ಸಂಘ ತಗೊಂಡಿದೆ, ಈ ತರದ ಏನಾದ್ರೂ ಘಟನೆಗಳು ನಡೆದರೆ ನಿರ್ದೇಶಕ ಜವಾಬ್ದಾರಿಯನ್ನು ಹೊರಬೇಕು, ಹೊಣೆಯನ್ನು ಹೊರಬೇಕು ಅನ್ನುವಂಥದ್ದು ಬಂತು ಅಂತಂದ್ರೆ, ಯಾರೋ ಸಾಂಗ್ ಸ್ಟಂಟ್ ಡೈರೆಕ್ಟರ್ ಮಾಡಿರ್ತಕ್ಕಂಥ ತಪ್ಪಿಗೆ ನಿರ್ದೇಶಕನ ಮೇಲೆ ಬರುತ್ತಾ, ಇವನು ಯಾರು ಕೊರಿಯೋಗ್ರಾಫರ್ ಮಾಡಿರ್ತಕ್ಕಂಥ ತಪ್ಪಿಗೆ ಏನೋ ಒಂದಾಗಿ ತಪ್ಪಾಗುತ್ತೋ, ಮಿಸ್ ಆಗುತ್ತೋ, ಆಕಸ್ಮಿಕ ಆಗುತ್ತೋ, ಆಕ್ಸಿಡೆಂಟ್ ಆಗುತ್ತೋ, ಅದು ನಿರ್ದೇಶಕನ ಹೊರೆ ಹೊತ್ಕೋಬೇಕಾ? ಅದು ಸಂಪೂರ್ಣವಾಗಿ ಅವಂದೇ ಜವಾಬ್ದಾರಿ ಆಗುತ್ತೆ? ಒಬ್ಬ ನಿರ್ದೇಶಕನಾಗ ಒಪ್ಕೊಳ್ತೀನಿ ಇದು ಎಲ್ಲರೂ ಜವಾಬ್ದಾರಿ ಸರ್. ಇದು ಯಾರೋ ಒಬ್ಬ ಪ್ರೊಡ್ಯೂಸರ್ಗೆ ಅಥವಾ ಡೈರೆಕ್ಟರ್ಗೆ ಸೀಮಿತ ಆಗಿಲ್ಲ, ಇದು ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ. ಅಂದ್ರೆ ಎಲ್ಲರೂ ತಗೋಬೇಕು, ಪ್ರೊಡ್ಯೂಸರ್ ಜವಾಬ್ದಾರಿ ತಗೊಳ್ಳೇಬೇಕು ನ್ಯಾಚುರಲ್ ಆಗಿ. ಮಾತ್ರ A1 ಬಂದು ಡೈರೆಕ್ಟರ್, A2 ಬಂದು ರವಿ ವರ್ಮಾ, A3 ಬಂದು ಹೀರೋ, A4 ಪ್ರೊಡ್ಯೂಸರ್. ಯಾಕೆ ಅಂದ್ರೆ ಪ್ರೊಡ್ಯೂಸರ್ ಪರ್ಮಿಷನ್ ಅಲ್ಲಲ್ಲ, ನಾನು ಯಾಕೆ ಪ್ರೊಡ್ಯೂಸರ್ ಹೊಣೆ ಅಂತೀನಿ ಅಂದ್ರೆ ಪರ್ಮಿಷನ್ ನಾನೇ ಕೊಡ್ಸೋದು. ದಯವಿಟ್ಟು ಆಗಲ್ಲಪ್ಪ, ನಾನು ಪರ್ಮಿಷನ್ ನಾನು ಕೊಡಲ್ಲ ಅಂದ್ರೆ ಕೊಡ್ಸಲ್ಲ ಅಂದ್ರೆ ಮುಗಿದೋಯ್ತು ಅವಾಗ. ಯಾಕಂದ್ರೆ ನನ್ನ ಬ್ಯಾನರ್ ಅಲ್ಲೇ ಪರ್ಮಿಷನ್ ಹಾಕ್ಬೇಕು ನಾವು. ಏನಂದ್ರೆ ಯಾಕೆ ಪ್ರೊಡ್ಯೂಸರ್ಸ್ ನಾವು ಸ್ವಲ್ಪ ಇದರಲ್ಲಿ ಅಂದ್ರೆ ಈ ತರ ವಿಷಯ ಬಂದಾಗ ನಮ್ಗೆ ಚೆನ್ನಾಗಿ ಗೊತ್ತು, ಅವರನ್ನ ಮ್ಯಾನಿಪುಲೇಟ್ ಮಾಡೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ವಾಡಿಕೆ ಸರ್. ಇದೇ ಫಿಲ್ಮ್ಗೆ ಫಾರ್ ಎಕ್ಸಾಂಪಲ್ ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡ್ಯೂಸರ್ ಆಗಿದ್ರು ಅನ್ಕೊಳ್ಳಿ ಸರ್. ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡ್ಯೂಸರ್ ಆಗಿದ್ರೆ ಏನ್ ಮಾಡೋರು ಅಂದ್ರೆ, ಹಲೋ ಡೈರೆಕ್ಟ್ರೆ ಬಾಮ್ಮ, ಅಸ್ಟೆಂಟ್ ಡೈರೆಕ್ಟ್ರೆ ಬಾಮ್ಮ, ಫೈಟ್ ಮಾಸ್ಟ್ರೆ ಬನ್ನಮ್ಮ, ಏನ್ ಮಾಡ್ಬೇಕಂತ ಹೇಳ್ರಮ್ಮ. ಅಲ್ಲ ಸರ್, ಎಲ್ಲ ಪಿಕ್ಚರ್ ರಾಕ್ಲೈನ್ ವೆಂಕಟೇಶ ಮಾಡಕ್ಕಾಗುತ್ತಾ? ಪಿಕ್ಚರ್ ಮಾಡ್ತಿರೋ ಚರ್ಚೆ ಒಂದು ಫೈನಲ್ ಟಚ್ ಕೊಡ್ಲಾ? ದಿಸ್ ಇಸ್ ಕಲ್ಪನೆ ವರ್ಸಸ್ ಕಾಸು. ಕಾಸು ವರ್ಸಸ್ ಕಲ್ಪನೆ ನಡೀತಾ ಇದೆ ಈಗ. ನೋಡಿ, ಕಲ್ಪನೆ ಯಾರು ಮಾಡ್ತಾನೆ, ಎಕ್ಸಿಕ್ಯೂಟ್ ಮಾಡೋದು ಯಾರು? ನಿಮಗೆ ಒಬ್ಬೊಬ್ಬನಿಗೆ ಕಾರ್ಡ್ ಕೊಡಬೇಕಾದ್ರೆ ಇನ್ನೊಂದು ಮಾಡ್ಬೇಕಾದ್ರೆ ನೋಡಿ, ಡೈರೆಕ್ಟರ್ ಕಾಲಿಗೆ ಬೀಳೋ ಸಂಸ್ಕೃತಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ.
ಆದ್ರೆ ಫೈಟ್ ಮಾಸ್ಟರ್ಗೆ, ಡ್ಯಾನ್ಸ್ ಮಾಸ್ಟರ್ಗೆ, ಕೊರಿಯೋಗ್ರಾಫರ್ ಯಾರಿದ್ದಾರೆ ಕಾಲಿಗೆ ಬಿದ್ದು ಕಾಲಿಗೆ ಶಾಟ್ ಬಿದ್ದು act ಕೊಡ್ತಾರೆ. ಮಾಡ್ತಾರೆ. ಅವರು ಅವ್ರಿಗಿಂತ ಚಿಕ್ಕವ್ರು ಇರ್ತಾರೆ. ವಿಷ್ಣುವರ್ಧನ್ ಅವ್ರಿಗಿಂತ ಚಿಕ್ಕವ್ರು ಇದ್ರು, ರಾಜ್ಕುಮಾರ್ಗಿಂತ ಚಿಕ್ಕವ್ರು ಇದ್ರು, ಅವ್ರು ಆಗ್ತಾರೆ. ಯಾಕಂದ್ರೆ ನೀವು ಈ ವಿದ್ಯೆಯಲ್ಲಿ ಪಾರಂಗತರು ಅಂತ, ಸರಸ್ವತಿ ಪುತ್ರರು ಅಂತ. ಇಲ್ಲಿ ಏನು ಅಂತಂದ್ರೆ ನೈತಿಕವಾದಂತ ಜವಾಬ್ದಾರಿ, ಬೌದ್ಧಿಕವಾದಂತ ವಿಷಯ ಬಂದಾಗ ಇದು ಲಕ್ಷ್ಮಿ ಬೇರೆ ತರ ನೋಡ್ತಾಳೆ, ಸರಸ್ವತಿ ಬೇರೆ ತರ ನೋಡ್ತಾಳೆ. ಎಲ್ಲದನ್ನು ಕಲ್ಪನೆಗೂ ಹಾಕಕ್ಕಾಗಲ್ಲ, ಎಲ್ಲದನ್ನು ಕಾಸಿಗೂ ಹಾಕಕ್ಕಾಗಲ್ಲ. ಎಲ್ಲರೂ ಸಮನಾಗಿ ಈ ಹಣನ ಹೊರಲೇಬೇಕಾಗುತ್ತೆ. ಸಕ್ಸಸ್ ಅನ್ನೋ ಹೆಣ ನೀವು ಬರ್ತಿರಲ್ಲ. ಪ್ರೊಡ್ಯೂಸರ್ ಕತೆ ಹೇಳಿದೆ ಸರ್, ಒಪ್ಕೊಂಡ್ಬಿಟ್ರೆ ಸರ್ ಒಂದೇ ಶಾಟ್ ಅಲ್ಲಿ, ಸರ್ ನಮ್ ಡೈರೆಕ್ಟರ್ ರಾಕ್ಷಸನ್ ತರ ಕೆಲಸ ಮಾಡ್ದ ಸರ್, ಕೋರಿಯೋಗ್ರಾಫರ್ ಶಾಟ್ ತೆಗೆದ್ರು ಅಂತ ಹೇಳ್ತಿರಲ್ಲ. ಸಕ್ಸಸ್ ಅನ್ನೋ ಹೆಣ ಹೆಂಗ್ ಕೊಡ್ತೀರ ನೀವು, ಹಂಗೆ ಇಂತ ಅವಘಡಗಳ ಹೆಣನು ಕೂಡ ನೀವು ಎಲ್ಲರೂ ಓಡ್ಬೇಕು. ಅದನ್ನ ಹೇಳ್ದಲ್ಲ ಸರ್, ಚುಟ್ಕಾಗಿ ಇದು ಟೀಮ್ ವರ್ಕ್ 100%. ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಇವಾಗ ಪ್ರೊಡ್ಯೂಸರ್ಸ್ ಏನೂ ಹೊಣೆ ಇಲ್ಲ ಅಂತ ಅನ್ನೋದು ಸುಳ್ಳು. ಇಟ್ಸ್ ಅ ಸಿಂಪಲ್ ಲಾಜಿಕ್. ಅದು ಬರುತ್ತೆ, ಒಂದು ಸ್ವಲ್ಪ ಪರ್ಸೆಂಟೇಜ್ ಬರುತ್ತೆ. ಬಟ್ ಆ ಸ್ಪಾಟ್ಗಳಲ್ಲಿ ಇರುತ್ತಲ್ಲ, ಯು ಶುಡ್ ಥಿಂಕ್ ಅಟ್ ಲೀಸ್ಟ್. ಆಕ್ಚುಲಿ ಡೈರೆಕ್ಟ್ ಹೇಳಿದ ತಕ್ಷಣ ಒಬ್ಬ ಸ್ಟಂಟ್ ಮಾಸ್ಟರ್ಗೆ ಹಿ ಹಸ್ ಗಾಟ್ ಮೋರ್ ನಾಲೆಡ್ಜ್ ಇನ್ ದಿಸ್ ಆಕ್ಷನ್ ಪಾರ್ಟ್. ಅವರೇ ಹೇಳಬೇಕು ಸೇಫ್ಟಿ ಮೆಷರ್ಸ್ ಇದೆಯಾ ಇಲ್ವಾ ಅಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಉದಯ್ ಚುಟ್ಕಾಗಿ. ಸರ್ ಇಲ್ಲ ಸರ್, ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರ್ತ್ಕೋಬೇಕು. ಆಮೇಲೆ ಪ್ರತಿ ಸಿನಿಮಾ ನನಗೆ ಎಷ್ಟೇ ಗೊತ್ತಿದ್ರು ನಾನು ಇದಕ್ಕೆ ಹೊಸಬಾ ಅನ್ನೋ ಭಯ ಭಕ್ತಿಲೇ ಕೆಲಸ ಮಾಡ್ಬೇಕು ಸರ್. ಇಷ್ಟೇ ಸರ್. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಹುಮ್ಮತನ ಬಿಡಬೇಕು, ಬಿಡಬೇಕು. ಹೌದು, ಖಂಡಿತ. ನನ್ನನ್ನು ಸೇರಿಸ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. 5 ಜನರಿಗೆ ತುಂಬಾ ಒಂದು ಗಂಭೀರವಾದ ಚರ್ಚೆ. ಅಂದ್ರೆ ನಮ್ಮ ಚರ್ಚೆ ಉದ್ದೇಶ ಇಷ್ಟೇ, ಅದು ನಿರ್ಮಾಪಕರ ಸಂಘ ಮತ್ತು ನಿರ್ದೇಶಕರ ಸಂಘ ಇವ್ರು ಅವ್ರ ಮೇಲೆ ಬ್ಲೇಮ್ ಮಾಡೋದು, ಅವ್ರು ಇವ್ರ ಮೇಲೆ ಬ್ಲೇಮ್ ಮಾಡೋದು, ಅದು ಆಗೋದು ಬೇಡ. ಕನ್ನಡ ಚಿತ್ರರಂಗ ಮುಂದುವರಿಯಲಿ ಅನ್ನೋದೇ ನಮ್ಮ ಉದ್ದೇಶವೂ ಕೂಡ, ಜನಶಿ ಉದ್ದೇಶವೂ ಕೂಡ. ಯಾರಿಗೂ ಅನಾಹುತ ಒಳ್ಳೇದಾಗ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ 5 ಜನರಿಗೆ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ ಚರ್ಚೆ. ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು ಅನ್ನುವಂಥದ್ದು. ಕನ್ನಡ ಇಂಡಸ್ಟ್ರಿ ಅವರು ಒಂದು ದಡ್ಡ ಕಣಯ ಅಂತ ಸಾವು ತಂದ್ಕೊಂಡ್ಬಿಟ್ರು ಅಂತಂದೇಳಿ ಮತ್ತೆ ಯಾರು ಬೈಬಾರ್ದು. ಆ ತರದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋಣ. ದುರಹಂಕಾರ, ಗಿಮಿಕ್ಕು, ಬೇರೆ ಎಲ್ಲವನ್ನೂ ಕೂಡ ಬಿಟ್ಟು ಜ್ಞಾನದಿಂದ, ತಾಳ್ಮೆಯಿಂದ ಕೆಲಸ ಮಾಡ್ತಾ ಉದ್ಧಾರ ಆಗೋಣ ಅನ್ನುವಂತ ಒಂದು ಮಾತು ಬಂದಿದೆ. ಈ ಮಾತನ್ನ ನಾನು ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.